ಕಲಬುರಗಿ ನಗರ ಪೊಲೀಸ್ ವತಿಯಿಂದ ಜೀರೋ ಟಾಲರೆನ್ಸ್ ಫಾರ್ ಆ್ಯಂಟಿ ರೌಡಿಸಮ್ ಮತ್ತು ಇಲ್ಲಿಗಲ್ ಆ್ಯಕ್ಟಿವಿಟೀಸ್ ಅಂತ ನಿರಂತರವಾಗಿ ನಾವು ಫಾಲೋ ಮಾಡ್ತಾ ಇದ್ದೀವಿ. ಐ ರಿಪೀಟ್, ಜೀರೋ ಟಾಲರೆನ್ಸ್ ಫಾರ್ ಎನಿ ಕೈಂಡ್ ಆಫ್ ರೌಡಿಸಮ್ ಆರ್ ಇಲ್ಲಿಗಲ್ ಆ್ಯಕ್ಟಿವಿಟೀಸ್ ಆರ್ ಆರ್ಗನೈಸ್ಡ್ ಕ್ರೈಮ್ಸ್. ಆ ಒಂದು ಹಿನ್ನೆಲೆಯಲ್ಲಿ ನಿರಂತರವಾಗಿ ರೌಡಿ ಚಟುವಟಿಕೆಗಳ ಮೇಲೆ, ರೌಡಿಗಳ ಮೇಲೆ ಒಂದು ನಿಗಾ ಇಟ್ಟಿದ್ದೀವಿ. ಅದು ಇನ್ನಷ್ಟು ಪರಿಣಾಮಕಾರಿಯಾಗಿ ಮಾಡಲಿಕ್ಕೋಸ್ಕರ ಪೊಲೀಸ್ ಸ್ಟೇಷನ್ ಮಟ್ಟದಲ್ಲಿ ಆ್ಯಂಟಿ ರೌಡಿ ಸ್ಕ್ವಾಡ್ ಅಂತ ಫಾರ್ಮ್ ಮಾಡಿದ್ದೀವಿ. ಪ್ರತಿ ಸ್ಟೇಷನಲ್ಲಿ ಇನ್ಸ್ಪೆಕ್ಟ್ರು ಮತ್ತು ಅವರಿಗೆ ಅಸಿಸ್ಟ್ ಮಾಡಲಿಕ್ಕೆ 5 ರಿಂದ 6 ಜನ ಸಿಬ್ಬಂದಿ ಇರ್ತಾರೆ. ಸೊ ಈಗಾಗಲೇ ನಾವು ಎಲ್ಲ ಸ್ಟೇಷನ್ ಲೆವೆಲಲ್ಲಿ ರೌಡಿ ಪರೇಡನ್ನು ಮಾಡಿದ್ದೀವಿ ಮತ್ತು ಅವ್ರ ರೌಡಿಗಳ ಏನು ಒಂದು ಡಾಸಿಯರ್ ಇದೆ, ರೆಕಾರ್ಡ್ಸ್ ಇದೆ, ಅದನ್ನು ಅಪ್ಡೇಟ್ ಮಾಡ್ತಾಯಿದ್ದೀವಿ. ಯಾರು ರೌಡಿಗಳು ಕೋರ್ಟಿಗೆ ಅಟೆಂಡ್ ಆಗ್ತಾ ಇಲ್ಲ, ಯಾರ ಮೇಲೆ ಪೆಂಡಿಂಗ್ ವಾರಂಟ್ಸ್ ಇದೆ ಮತ್ತು ಯಾರು ರಿಪೀಟಾಗಿ ಇತ್ತೀಚೆಗೆ ಭಾಗವಹಿಸಿದ್ದಾರೆ ಅವ್ರ ಮೇಲೆ ಪರಿಣಾಮಕಾರಿಯಾಗಿ ಒಂದು ಕ್ರಮ ಕೈಗೊಳ್ಳಲಿಕ್ಕೆ ಐಡೆಂಟಿಫೈ ಮಾಡಿದ್ದೀವಿ. ಯಾರು ಗಡೀಪಾರಿಗೆ ಫಿಟ್ ಇದ್ದಾರೆ, ಯಾರು ಗುಂಡಾ ಆ್ಯಕ್ಟಲ್ಲಿ ಫಿಟ್ ಇದ್ದಾರೆ ಮತ್ತು ಯಾರು ಕೋಕಾ ಕಾಯ್ದೆಯಡಿ ನಾವು ಪ್ರಕರಣ ದಾಖಲಿಸ್ಕೊಳ್ಳಿಕ್ಕೆ ಎಲಿಜಿಬಲ್ ಇದ್ದಾರೆ ಅಂತ ನಾವು ಪರಿಶೀಲನೆ ಮಾಡ್ತಾಯಿದ್ದೀವಿ. ಈಗಾಗಲೇ ಸ್ಟೇಷನ್ ಲೆವೆಲಲ್ಲಿ ಮತ್ತು ಸಬ್ ಡಿವಿಷನ್ ಲೆವೆಲಲ್ಲಿ ರೌಡಿ ಪರೇಡ್ ಆಗಿತ್ತು. ಈ ದಿನ ನಾವು ಪ್ರತಿ ಸ್ಟೇಷನ್ನಿಂದ ಏನು ಟಾಪ್ 10 ರೌಡೀಸ್ ಇದ್ದಾರೆ ಅವರ ಒಂದು ರೌಡಿ ಪರೇಡನ್ನು ನಗರ ನಮ್ಮ ಕಚೇರಿ ಎದುರುಗಡೆ ನಾವು ಮಾಡಿದ್ದೀವಿ. ಈಗಾಗಲೇ ಯಾರು ಸರಿ ಇದ್ದಾರೆ, ಯಾರು ತಿದ್ದುಕೊಳ್ತಾ ಇದ್ದಾರೆ ಅವರಿಗೆ ತಿದ್ದುಕೊಳ್ಳಿಗೂ ಕೂಡ ನಾವು ಅವಕಾಶವನ್ನು ಕೊಡ್ತಾಯಿದ್ದೀವಿ ಮತ್ತು ಯಾರು ಅವರ ಚಲನವಲನ ಬದಲಾವಣೆ ತರ್ತಾ ಇಲ್ಲ ಅವ್ರ ಮೇಲೆ ನಾವು ಕಠಿಣ ಕ್ರಮದ ಬಗ್ಗೆಯೂ ಕೂಡ ಅವರಿಗೆ ಎಚ್ಚರಿಕೆಯನ್ನು ನೀಡಿದ್ದೀವಿ. ಈ ವರ್ಷ ಅಥವಾ ಕಳೆದ ಕೆಲವು 2 ವರ್ಷಗಳಿಂದ ಈಗಾಗಲೇ 7 ಜನ ರೂಢಿಗತ ರೌಡಿ ಶೀಟರ್ಸ್ಗಳನ್ನು ನಾವು ಗೂಂಡಾ ಕಾಯ್ದೆ ಅಡಿಯಲ್ಲಿ ಬಂಧನ ಮಾಡಿದ್ದೀವಿ. ಸುಮಾರು 21 ರೌಡಿ ಶೀಟರ್ಸ್ಗಳನ್ನು ನಾವು ಗಡೀಪಾರು ಮಾಡಿದ್ದೀವಿ ಮತ್ತು ಇತ್ತೀಚೆಗೆ ಕಲಬುರಗಿ ನಗರದಲ್ಲಿ ಪ್ರಥಮ ಬಾರಿಗೆ ಈ ಮಾದಕ ವಸ್ತುಗಳ ಏನು ಸರಬರಾಜು ಮಾಡ್ತಾಯಿದ್ದಾರೆ ರೂಢಿಗತವಾಗಿ ಅಂಥ ಆರೋಪಿಯನ್ನು ಕೂಡ ನಾವು ಈಗಾಗಲೇ ಫಸ್ಟ್ ಡಿಟೆನ್ಷನ್ ಅಂಡರ್ ಪಿಟ್ ಆ್ಯಂಡ್ DPS ಏನು ಸ್ಪೆಷಲ್ ಕಾಯ್ದೆ ಅದನ್ನು ಮಾಡ್ತಾಯಿದ್ದೀವಿ. ಮತ್ತು ಯಾರು ರೂಢಿಗತವಾಗಿ ಈ ಸಾರ್ವಜನಿಕರಿಗೆ ಹೆದರಿಸಿ ದರೋಡೆ ಮಾಡ್ತಾಯಿದ್ರು ಅವ್ರ ಮೇಲೂ ಕೂಡ ಫಸ್ಟ್ ಟೈಮ್ ಸಿಟಿ ಪೊಲೀಸ್ ಕಮಿಷನರೇಟ್ ಫಾರ್ಮ್ ಆದಾಗಲಿಂದ ಒಂದು ಕೋಕಾದಡಿಯಲ್ಲಿ ಕೂಡ 4 ಜನ ಆರೋಪಿಗಳನ್ನು ನಾವು ಬಂಧನ ಮಾಡಿದ್ದೀವಿ. ಈ ಚಟುವಟಿಕೆ ಏನು ನಮ್ಮದು ಕಾರ್ಯ ಇದೆ ಇದು ಮುಂದಿನ ದಿನಗಳಲ್ಲಿಯೂ ಕೂಡ ಇನ್ನಷ್ಟು ಪರಿಣಾಮಕಾರಿಯಾಗಿ ಆಗುತ್ತೆ ಮತ್ತು ಅಧಿಕಾರಿ ಸಿಬ್ಬಂದಿಯವರಿಗೆ ನಾವು ಸೂಚನೆಯನ್ನು ನೀಡಿದ್ದೀವಿ. ಪ್ರತಿ ಮಂತ್ ಈ ರೌಡಿ ಶೀಟರ್ಸ್ ಪರೇಡ್ ಆಗಬೇಕು ಮತ್ತು ಅನಿರೀಕ್ಷಿತವಾಗಿ ನೈಟ್ ರೌಂಡ್ಸಲ್ಲಿರ್ಬೋದು ಮತ್ತು ಎನಿ ಸರ್ಪ್ರೈಸ್ ಚೆಕ್ಸ್ ಆಗಿ ರೌಡಿಗಳ ಮನೆಗಳನ್ನು ಸರ್ಚ್ ಮಾಡೋದ್ರ ಬಗ್ಗೆ ಆಯಿತು ಮತ್ತು ಅವ್ರ ಮೇಲೆ ಕ್ರಿಮಿನಲ್ ಇಂಟೆಲಿಜೆನ್ಸ್ ಕಲೆಕ್ಟ್ ಮಾಡಿ ಅವರ ಚಲನವಲನದ ಬಗ್ಗೆಯೂ ಕೂಡ ಮಾಹಿತಿ ಕಲೆ ಹಾಕಿ ಅವ್ರ ಮೇಲೆ ಕಠಿಣವಾದ ಕಾನೂನು ಅಡಿಯಲ್ಲಿ ಪ್ರಕರಣ ದಾಖಲಿಸಿಕೊಂಡು ಕ್ರಮ ಕೈಗೊಳ್ಳಬೇಕಂತ ಸೂಚನೆಯನ್ನು ಈಗಾಗಲೇ 2 ಜನರನ್ನು ನಾವು ಐಡೆಂಟಿಫೈ ಮಾಡಿದ್ದೀವಿ. ಮುಂದಿನ ಕೆಲವು ದಿನಗಳಲ್ಲಿ ಒಂದು ಗುಂಡಾ ಆ್ಯಕ್ಟ್ ಮತ್ತು 2 ಈ ಕಮಿಂಗ್ ಮಂತಲ್ಲಿನೇ ಕೂಡ ನಾವು ಒಂದು ಗುಂಡಾ ಆ್ಯಕ್ಟ್ ಮತ್ತು 2 ಗಡೀಪಾರಿಗೆ ನಾವು ಕ್ರಮ ಕೈಗೊಳ್ಳಲಿಕ್ಕೆ ಡಿಸೈಡ್ ಮಾಡಿದ್ದೀವಿ. ಈ ಕಳೆದ 1-1.5 ವರ್ಷದಿಂದ ನಾವು ನೋಡಿದರೆ ಸುಮಾರು ಸಿಗ್ನಿಫಿಕೆಂಟ್ ರಿಡಕ್ಷನ್ ಆಗಿದೆ. ಯಾವುದು ಈ ಆರ್ಗನೈಸ್ಡ್ ರೌಡಿ ಆ್ಯಕ್ಟಿವಿಟಿ ಇರ್ಬೋದು ಮತ್ತು ಸಾರ್ವಜನಿಕರು ಹೆದರಿಸುವಂಥದ್ದಾಗ್ತದೋ ಅಂಥದ್ದು ಯಾವುದೂ ನಮಗೆ ಸಿಗ್ನಿಫಿಕೆಂಟ್ ಆ್ಯಕ್ಷನ್ ತೊಗೊಳ್ಳೋವಂಥದ್ದು ನಮಗೆ ಅವಕಾಶ ಬಂದಿಲ್ಲ ಮತ್ತು ಎಲ್ಲೇ ಅವಕಾಶ ಇದ್ದರೂ ಕೂಡ ನಾವು ಕಠಿಣವಾದ ಕ್ರಮವನ್ನು ತೆಗೆದುಕೊಂಡಿದ್ದೀವಿ. ಸಾರ್ವಜನಿಕರು ಗುರುತಿದೆ ಮತ್ತು ಮಾಧ್ಯಮದವರಿಗೂ ಗುರುತಿದೆ. ಮುಂದಿನ ದಿನಗಳಲ್ಲಿಯೂ ಕೂಡ ನಮ್ಮ ಏನು ಈ ಜೀರೋ ಟಾಲರೆನ್ಸ್ ಅಪ್ರೋಚ್ ಇದೆ ಅದನ್ನು ಕೂಡ ನಾವು ಮುಂದುವರಿಸ್ತೀವಿ.